ನೋಡೋದಕ್ಕೆ ಇಷ್ಟೊಂದು ಸಿಂಪಲ್ ಆಗಿ ಸೀದಾ ಸಾದವಾಗಿ ಕಾಣಿಸುವಂತ ಈ ಒಂದು ಸನ್ನಿಧಿ ಯಾವುದು ಅಂತ ನೋಡ್ತಾ ಇದ್ದೀರಾ. ಇವ್ರು ಯಾರು ಅಲ್ಲ, ನಮ್ಮ ಕಿಕ್ಕೇರಿ ಶ್ರವಣಬೆಳಗೊಳ ರಸ್ತೆಯಲ್ಲಿರ್ತಕ್ಕಂಥ ಕಿಕ್ಕೇರಿ ಗಡಿಭಾಗದ ಮಹಾಶಕ್ತಿ ದೇವತೆ ಶ್ರೀ ತಾಯಿ ಬಂದಮ್ಮ ದೇವಿಯವರು. ಇವರು ಕಾರ್ತಿಕ ಮಾಸದಲ್ಲಿ ಈ ಒಂದು ಏನು ಲಿಂಗ ಇರುವಂಥ ಸ್ಥಳದಲ್ಲಿ ಹುತ್ತದ ರೂಪದಲ್ಲಿ ತಾಯಿಯವರು ವಿಜೃಂಭಿಸಿ, ತದನಂತರ ತಮ್ಮಿಂದ ತಾವಾಗೇನೆ ಕಾರ್ತಿಕ ಮಾಸ ಕಳೆದ ನಂತರ ಉಳಿದ ಸಂದರ್ಭಗಳಲ್ಲಿ ಅದನ್ನು ನಶಿಸಿಕೊಂಡು ತಾವು ಉದ್ಭವಿಸಿದ್ದು ಜನರಿಗೆ ಸುಖ ಸಮೃದ್ಧಿ ಏಳಿಗೆಗಾಗಿ, ಜನರ ಒಂದು ಒಳಿತಿಗಾಗಿ ಬೆಳೆಯುತ್ತಾರೆ. ನಂತರ ನಶಿಸಿ ತಾಯಿಯವರು ಎಲ್ಲರನ್ನ ಆಶೀರ್ವದಿಸಿ ಹರಸಿ ಆರೋಗ್ಯ ಸುಖ ಸಂತೋಷಗಳನ್ನು ನೀಡಿ ಕರುಣಿಸಿ ಊರಿನ ಪ್ರಮುಖ ದೇವಿಯಾಗಿ ಕಾವಲಾಗಿರುತ್ತಾರೆ. ಇವರ ಈ ಒಂದು ಹಬ್ಬದ ಸಂಭ್ರಮಾಚರಣೆಯನ್ನ ಭೀಮನ ಅಮಾವಾಸ್ಯೆಯ ಪ್ರಯುಕ್ತ ನಮ್ಮ ಕಿಕ್ಕೇರಿಯ ಸಮಸ್ತ ಭಕ್ತಾದಿಗಳು ಹಾಗೂ ಸುತ್ತಮುತ್ತಲಿನ ಭಕ್ತಾದಿಗಳು ಈ ಒಂದು ಪೂಜಾ ಸೇವೆಯಲ್ಲಿ ಪಾಲ್ಗೊಂಡು ತುಂಬ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಪೂಜಾ ಸೇವೆಯನ್ನು ನೆರವೇರಿಸಿ ಅನ್ನಪ್ರಸಾದವನ್ನು ಸ್ವೀಕರಿಸಿ ತಾಯಿಯವರ ಆಶೀರ್ವಾದವನ್ನು ಪಡೆದರು. ಈ ಒಂದು ಸಂಕಲ್ಪ ಪೂಜಾ ಸೇವೆಯಲ್ಲಿ ಮತ್ತು ಅನ್ನಪ್ರಸಾದ ಸೇವೆಯಲ್ಲಿ ಮಾದಿಹಳ್ಳಿಯ ಶಂಕರ್ ರವರು, ಅನ್ನಪೂರ್ಣೇಶ್ವರಿ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಆದ ಮುತ್ತುರಾಜ್ ರವರು ಮತ್ತು ಸೋಮಶೇಖರ್ ರವರು ಕಿಕ್ಕೇರಿ ಹಾಗೂ ಅನೇಕ ಭಕ್ತಾದಿಗಳು ಕಿಕ್ಕೇರಿಯ ಗ್ರಾಮಸ್ಥರು, ಸುತ್ತಮುತ್ತಲ ಗ್ರಾಮಸ್ಥರು ಈ ಒಂದು ತಾಯಿಯ ಸೇವೆಯನ್ನು ವಿಜೃಂಭಣೆಯಿಂದ ಪ್ರೀತಿಪೂರ್ವಕವಾಗಿ ಭಕ್ತಿಯಿಂದ ನೆರವೇರಿಸಿದರು. ಇವರಿಗೆ ಅನಂತ ಧನ್ಯವಾದಗಳು. ಶ್ರೀ ತಾಯಿ ಬಂದಮ್ಮ ದೇವಿಯವರು, ಶ್ರೀ ಕಿಕ್ಕೇರಮ್ಮ ಹಾಗೂ ಆದಿಶಕ್ತಿ ಉರುಚಲಮ್ಮ ಈ ತ್ರಿಶಕ್ತ ಜನನಿ ದೇವಿಯವರು ಸರ್ವರನ್ನು ಆಶೀರ್ವದಿಸಿ ಹರಸಿ ಕಾಪಾಡಲಿ ಎಂದು ತಾಯಿಯವರಲ್ಲಿ ಪ್ರಾರ್ಥಿಸುತ್ತೇನೆ. ಸತಿ ಆಡುತ್ತ ಬಾರಮ್ಮ, ನಲಿ ನಲಿದಾಡುತ್ತ ಬಾರಮ್ಮ, ಆಡುತ್ತ ಬಾರಮ್ಮ, ನಲಿ ನಲಿದಾಡುತ್ತ ಬಾರಮ್ಮ. ದುರಿತಗಳನ್ನೆಲ್ಲ ಪರಿಹರಿಸುವ ನಮ್ಮ ಕರುಣಾಮೃತವನ್ನು ಸ್ಮರಿಸುವೆ ಅನುದಿನ. ಆಡುತ್ತ ಬಾರಮ್ಮ, ನಲಿ ನಲಿದಾಡುತ್ತ ಬಾರಮ್ಮ, ಆಡುತ್ತ ಬಾರಮ್ಮ, ನಲಿ ನಲಿದಾಡುತ್ತ ಬಾರಮ್ಮ. ಕಟ್ಟಿಗಿರಿಯುಡು ನಿಲ್ಲಿಸಿದ ಪರಮ ಪವಿತ್ರಳಿ ಕರುಣಾ ಸಿಂಧುವೇ, ಪರಮ ಪವಿತ್ರಳಿ ಕರುಣಾ ಸಿಂಧುವೆ ವರವನ್ನು ಕೊಡುತ್ತಾ ಬೇಗದಿಂದಲಿ ಆಡುತ್ತ ಬಾರಮ್ಮ, ನಲಿ ನಲಿದಾಡುತ್ತ ಬಾರಮ್ಮ, ಆಡುತ್ತ ಬಾರಮ್ಮ, ನಲಿ ನಲಿದಾಡು